ಝೆನ್ ಗುರು ಮತ್ತು ಅವರ ಶಿಷ್ಯನು ಒಂದು ಗ್ರಾಮದಲ್ಲಿ ನಡೆಯುತ್ತಿದ್ದರೆ ಅವರು ಯಾರೋ ಒಂದು ಗುಂಪನ್ನು ಮುಂಬರುವಾಗ ಆ ಗುಂಪಿನವರು ಅವರನ್ನು ಕೆಟಕಿದರು. ಶಿಷ್ಯನು ಕೋಪಗೊಂಡು ಪ್ರತಿಕ್ರಿಯಿಸಬೇಕೆಂದಿದ್ದನು, ಆದರೆ ಝೆನ್ ಗುರುನವರು ನಗು ತೋರಿ ಏನೂ ಮಾತಾಡದೆ ಮುಂದುವರಿಸಿದರು. ಶಿಷ್ಯನು ಗೊಂದಲಕ್ಕೆ ಒಳಗಾಗಿದ್ದು ಗುರುನನ್ನು ಹಿಂಬಾಲಿಸಿದನು. ಕೆಲವು ಹೊತ್ತಿನ ನಂತರ ಗುರುನವರು ಮಾತನಾಡಿದರು, ಯಾರೋ ನಿಮಗೆ ಒಂದು ಉಡುಗೊರೆಯನ್ನು ಕೊಟ್ಟಾಗ ನೀವು ಅದನ್ನು ಸ್ವೀಕರಿಸುವುದಿಲ್ಲ ಅಂದ್ರೆ ಆ ಉಡುಗೊರೆ ಯಾರಿಗೆ ಸೇರಿದದ್ದು? ಶಿಷ್ಯನು ಹೇಳಿದನು, ಆ ಉಡುಗೊರೆಯನ್ನು ಕೊಟ್ಟ ವ್ಯಕ್ತಿಗೆ ಎಂದು ಗುರು ಹೇಳಿದರು. ತಪ್ಪಿದುದಿಲ್ಲ. ನಕಾರಾತ್ಮಕ ಮಾತುಗಳು ಅನಗತ್ಯ ಉಡುಗೊರೆಗಳಂತಿವೆ. ನೀವು ಅವುಗಳನ್ನು ಸ್ವೀಕರಿಸದಿದ್ದರೆ ಅವು ಕೊಟ್ಟ ವ್ಯಕ್ತಿಯ ಬಳಿ ಉಳಿಯುತ್ತವೆ. ಶಿಷ್ಯನು ಇದನ್ನು ಅರ್ಥ ಮಾಡಿಕೊಂಡು ನಕಾರಾತ್ಮಕತೆಗೆ ಪ್ರತಿಕ್ರಿಯಿಸುವುದು ಅದಕ್ಕೆ ಶಕ್ತಿ ನೀಡುವುದೆಂದು ಅರಿತನು. ಪ್ರತಿಕ್ರಿಯಿಸದ ಮೂಲಕ ಅವನು ತನ್ನ ಶಾಂತಿಯನ್ನು ಉಳಿಸಿಕೊಂಡನು. ನೆನಪಿರಲಿ, ನಕಾರಾತ್ಮಕತೆ ಒಂದು ಉಡುಗೊರೆಯಂತಿತ್ತು, ನೀವು ಸ್ವೀಕರಿಸಬೇಕೆಂದಿಲ್ಲ. ನಿಮ್ಮ ಗುರಿಗಳ ಮೇಲೆ ಗಮನ ಕೇಂದ್ರೀಕರಿಸಿ ಮತ್ತು ಶಬ್ದವನ್ನು ಮರೆಸಿಬಿಡಿ.